WRCಗೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿದ್ರು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಮಾತನ್ನ ಸರಿಯಾಗಿ ಮಾತಾಡಕ್ ಹೇಳ್ರಿ. ಅವ್ರು ಹೇಳ್ತೀರಾ ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ. ನಿಮ್ಮ ಹತ್ರನೇ ಇದೆಯಲ್ಲ CWRCಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ ಆಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿರೋದು ರೈಟಿಂಗ್ ನಲ್ಲೂ ಇದೆಯಲ್ಲ, ಅದನ್ನ ನಿಮ್ಗೆ ಕೊಟ್ಟಿದೀವಲ್ಲ, ಅದನ್ನ ನೋಡಿ. ಸುಮ್ಮನೆ ಯಾರ ಹೇಳಿದ್ರೆ ಅವ್ರು ತೀಟ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಕುಡಿಯೋ ನೀರಲ್ಲಿ, ರೈತರ ಸಮಸ್ಯೆನಲ್ಲಿ ಇದೇ ಕೆಲಸನೇನ್ರಿ ಅವ್ರಿಗೆ? ಇನ್ನೇನು ಬೇರೆ ಕೆಲಸ ಇಲ್ವಾ? ಕೆಲಸ ಮುಂದೆ ಬೇಕಾದಷ್ಟಿದೆ. ಏನು ಹೇಳಿದ್ರು? ನಾನು ಹೇಳಿದ್ದೀನಿನ್ರಿ, ಕಾವೇರಿ ಇಶ್ಯೂ ನಾನು ಸಾರ್ಟ್ ಔಟ್ ಮಾಡ್ತೀನಿ, ನಾನೇ ಫಸ್ಟು ಕಾವೇರಿ ಇಶ್ಯೂನು ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ಚುನಾವಣೆಯಲ್ಲಿ. ಕೀ ಡೆಲ್ಲಿಲಿದೆ ನಾನು ಹೇಳಿದ್ದೇನ್ರಿ. ಅವನ ಯಾರ್ರಿ ಪುಟ್ಟರಾಜು? ಏನ್ ಮಾತಾಡ್ತಾನ್ರಿ? ಏನೇನೋ ಮಾತಾಡಿದ್ರೆ ಏನು ದೊಡ್ಡ ನಾನು ಅವ್ರ ಹತ್ರ ಕಲ್ತ್ಕೋಬೇಕಾ? ನನಗೆ ಬೇಡ. ನಮ್ಮ ರವಿ ಇದನ್ನಲ್ಲ, ಅವನಿಗೆ ಉತ್ತರ ಕೊಡಕ್ಕೆ ಹೇಳಿ ನಿಮ್ ಪುಟ್ಟರಾಜನ್ನ, ನನಗಂಟ ಬೇಡ. ಯಜಮಾನ್ರಿ ಅಲ್ಲಲ್ಲ, ಅಂದ್ರೆ ಮಂಡ್ಯ ಜಿಲ್ಲೆಯವರೇ ಅಲ್ವೇನ್ರಿ ಪುಟ್ಟರಾಜು? ನಿನಗೆ ನನಗೆ ಎಲ್ಲ ಮಂಡ್ಯ ಜಿಲ್ಲೆಯವರೇ ಅಲ್ವೇನ್ರಿ? ನಿನಗೂ ನಮ್ದೇ ಕರ್ನಾಟಕ ಸರ್ಕಾರನೂ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರನೂ ನಮ್ಮ ಸರ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಪ್ಪಬೇಕಲ್ಲಪ್ಪ, ನೀವು ಒಪ್ಪಕ್ಕೆ ನಾನು ಒಪ್ಪಬೇಕು. ಸೊ ನಮ್ಮ ರವಿ ಅಣ್ಣಂಗೆ ಉತ್ತರ ಕೊಡಕ್ಕೆ ಹೇಳಿ. ಸುಮ್ಮನೆ ಏನೇನೋ ಬಾಯಿಗೆ ಅವ್ನು ಯಾರ್ಯಾರು ಮನೆ ಬಾಗಿಲು ತಟ್ಟಿದ್ರು, ಏನೇನಾಯ್ತು ಎಂತಾಯ್ತು ಎಲ್ಲ ಗೊತ್ತಿದೆ. ಸುಮ್ಮನೆ ಏನೇನೋ ಮಾತಾಡೋದನ್ನ ನಿಲ್ಲಿಸಿ ಮಾಡಕ್ಕೆ ಹೇಳ್ರಿ. ಫಸ್ಟು ಆಲ್ ಪಾರ್ಟಿ ಕಮಿಟಿನಲ್ಲಿ ಅವ್ರ ನಾಯಕರು ಬಂದು ಏನು ಹೇಳ್ತಾರೆ ನೋಡೋಣ. ಜೊತೆಗೆ ಅವರೇ ಸ್ಪೆಸಿಫಿಕ್ ಆಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದ್ರು. ಈಗ ಬಂದಿದೆ, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ CWRCಗೆ CWMAಗೆ ಕೇಂದ್ರದ ನೀರಾವರಿ ಸಚಿವರು, ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡ್ಲಿ ಅಂತ ಹೇಳಿದೀವಿ. ಸೊ ಹೇಳಿದೀವಿ, ಅದು ನಾನೇನು ಒತ್ತಾಯ ಈಗ ನಮ್ಮ ಅವರೇ ಮಾತು ಕೊಟ್ಟಿದ್ದು. ಅವರು ಒಬ್ರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಹೇಳಿದೀವಿ. ಅವ್ರು ಬೇಕಾದ್ರೆ ಓಪನ್ ಆಗಿ ನಿಮ್ ಮುಂದೆ ಹೇಳಿ, ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳಕ್ಕೆ ಇಲ್ಲ. ಹೌದು, ನಾನು ಪಾಪ ಭಯ ಆಯ್ತದ್ರಿ. ಎಲ್ಲಾರು ಸಿಕ್ಬಿಟ್ರೆ ಪುಟ್ಟರಾಜು ಬಿಟ್ಟಾರ್ರಿ ನಮ್ಗೆ. ನನ್ ನೋಡಿ ನಮ್ಮ ರವಿ ನಾವೆಲ್ಲ ಪಾಪ ನಾವು ಸಾಮಾನ್ಯ ರೈತರ ಮಕ್ಕಳು, ಅವ್ರ ತರ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನ್ರಿ ನಾವು? ಆಮೇಲೆ ಕೇಂದ್ರದ ಮಂತ್ರಿ ಪಕ್ಕದಲ್ಲಿ ಇರ್ತಾರೆ ಯಾವಾಗ್ಲೂ ಪಾಪ. ಅದೇನು ಹೇಳಪ್ಪ, ಅದೇನು ಹೇಳ್ತಿದ್ದಲ್ಲ ನೀನು? ನೋಡ್ರಿ ಒಂದ್ ನಿಮಿಷ, ಅದು ಅವ್ರ ಜವಾಬ್ದಾರಿ. ರಾಜ್ಯದ ಸಮಸ್ಯೆಯನ್ನ ಕೇಂದ್ರದಲ್ಲಿ ಮಂತ್ರಿಯಾಗಿ ಸಂಸದರಾಗಿ ಅಟೆಂಡ್ ಮಾಡ್ತಕ್ಕಂಥ ಅವ್ರ ಜವಾಬ್ದಾರಿ. ರಾಜ್ಯದಲ್ಲಿ ಅವ್ರ ವ್ಯಾಪ್ತಿ ಏನು, ರಾಷ್ಟ್ರದಲ್ಲಿ ವ್ಯಾಪ್ತಿ ಏನು ಅಂತ ಮೊದಲು ಓದ್ಕೊಂಡು ತಿಳ್ಕೊಳಕ್ ಹೇಳ್ರಿ. ಅದು ಯಾರು ಮಾತಾಡಿದ್ರು? ಪುಟ್ಟರಾಜು ಯಾರು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.